ಹಾಯ್ ನಮಸ್ತೆ ಸ್ನೇಹಿತರೆ. ಬನ್ನಿ ಇವತ್ತು ನ್ಯೂ ಟೈಪ್ ಆಫ್ ಸಾರಿ ಯಾವ ಥರ ಲಕ್ಷ್ಮೀ ದೇವಿಗೆ ಉಡಿಸೋದು ಅಂತ ತೋರಿಸ್ತೀನಿ. ಇದೊಂಥರ ಹೊಸ ಥರ ಅಂತಲೇ ಹೇಳ್ಬೋದು. ಸೊ ಇದನ್ನು ಯಾವ ರೀತಿ ಇವಾಗ ನಾವು ನೋಡ್ತಿದ್ದೀವಲ್ಲ ಇಲ್ಲಿ ಯಾವ ರೀತಿ ಬಂದಿದೆ ಸೀರೆ ಉಡಿಸಿದ್ದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಈ ರೀತಿ ನೀವು ಬೇರೆ ಥರವಾಗಿ ಯಾವ ರೀತಿ ನೀವು ಸೀರೆಯನ್ನು ಉಡಿಸೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತಿದ್ದೀನಿ ಸ್ನೇಹಿತರೆ. ನನಗೆ ಹಾಗೆ ಸ್ನೇಹಿತರೆ ಇನ್ನೂ ಸಬ್ಸ್ಕ್ರೈಬ್ ಯಾರೂ ಮಾಡ್ತಾಯಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು. ಹಾಗೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ನಿಮಗೆ ಇಷ್ಟ ಆದರೆ ಅವ್ರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಸ್ನೇಹಿತರೆ. ಇದರಿಂದ ನಿಮ್ಮ ಪ್ರೋತ್ಸಾಹ ನಮಗೆ ಸಿಕ್ಕಂಗಾಗುತ್ತೆ. ಹಾಗೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ನೀವು ಕಮೆಂಟ್ ಮೂಲಕ ನೀವು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಥವಾ ಏನಾದರೂ ಆಗಿದೆ ಅಂತ ಹೇಳಿದರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನೀಟಾಗಿ ಅದನ್ನು ಸರಿ ಮಾಡೋಕ್ಕೆ ನಮಗೂ ಒಂದು ಏನೋ ಗೊತ್ತಾಗುತ್ತೆ. ನೀವು ಕಮೆಂಟ್ ಮಾಡೋದ್ರ ಮೂಲಕ ನೀವು ಚೆನ್ನಾಗಿದೆ ಅಂದರೆ ಓಕೆ ಚೆನ್ನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲ ಏನಾದ್ರು ಫಾಲ್ಟ್ ಆಗಿದೆ ಅಂದರೆ ಅದನ್ನು ಸಹ ನೀವು ಕಮೆಂಟ್ ಮೂಲಕ ಹೇಳಿದರೆ ನಾವು ಆ ಫಾಲ್ಟನ್ನು ಸರಿ ಮಾಡ್ಕೋಬೋದಲ್ವ ಸ್ನೇಹಿತರೆ. ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಇಲ್ಲಿ ನೋಡಿ ಈ ರೀತಿ ನಾನು ಬೇರೆ ಥರವಾಗಿ ನಿಮಗೆ ಸೀರೆನ ಲಕ್ಷ್ಮೀ ದೇವಿಗೆ ವರಮಹಾಲಕ್ಷ್ಮಿಗೆ ಹಬ್ಬದ ಟೈಮಲ್ಲಿ ಉಡಿಸೋಕ್ಕೆ ತೋರಿಸ್ತಿದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಏನಂದರೆ ಇಲ್ಲಿ ಕೈ ಮತ್ತು ಕಾಲುಗಳು ಸ್ವಲ್ಪ ದೊಡ್ಡದಾಗಿದ್ದರೆ ಈ ರೀತಿ ಉಡಿಸ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬಟ್ ನನ್ನ ಹತ್ರ ಚಿಕ್ಕದಾಗೇ ಇತ್ತು ಕೈ ಕಾಲು. ಆಮೇಲೆ ಕೈನೂ ಚಿಕ್ಕದಾಗಿದೆ. ಆಮೇಲೆ ಕಾಲು ಬಂದುಬಿಟ್ಟು ಮೊಣಕಾಲಿಂದ ಅಷ್ಟೇ ಮುಂಭಾಗ ಅಷ್ಟೇ ಇತ್ತು ಸ್ನೇಹಿತರೆ ನನ್ನ ಹತ್ರ ಕಾಲು. ಸೊ ನೀವೇನಾದರೂ ಹೊಸದಾಗಿ ಯಾರಾದ್ರು ಕೈ ಮತ್ತು ಕಾಲನ್ನ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಕೈ ಮತ್ತು ಕಾಲುಗಳನ್ನ ದೊಡ್ಡದಾಗಿ ತೊಗೊಳ್ಳಿ. ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ನೀವು ರೆಡಿ ಮಾಡ್ದಂಗೆ. ಸೊ ದೊಡ್ಡದಾಗಿರೋ ಕೈ ಕಾಲನ್ನ ತೊಗೊಳ್ಳಿ. ಹಾಗೆ ಕಾಲು ಬಂದುಬಿಟ್ಟು ತೊಡೆ ಭಾಗದಿಂದ ಪಾದದ ಭಾಗವರೆಗೂ ಇರುತ್ತಲ್ಲ ಸ್ನೇಹಿತರೆ, ಆ ರೀತಿ ಕಾಲುಗಳನ್ನು ನೀವು ತೊಗೊಳ್ಳಿ ಆದಷ್ಟು. ಇಲ್ಲಿ ನಮ್ಮ ಮನೆಯವರು ಯಾವಾಗಲೂ ನನ್ನ ಕೈ ಕಾಲು ತೊಗೋಬೇಕು ಅಂತಿದೆ. ಸೊ ಅವರು ಹಬ್ಬದ ಟೈಮಲ್ಲಿ ಎಲ್ಲೋ ಹೋದಂಗೆ ಅಚಾನಕ್ಕಾಗಿ ಅವರೇ ತೊಗೊಂಬಂದುಬಿಟ್ರು. ಸೊ ಹಾಗಾಗಿ ಅವ್ರೇನು ಮಾಡಿದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲ ಪಾಪ. ಸೊ ಹಾಗಾಗಿ ತೊಡೆ ಭಾಗದಿಂದ ಅದು ಬಂದಿಲ್ಲ ಕಾಲುಗಳು. ಬರೀ ಏನು ಮೊಣಕಾಲು ಭಾಗದಿಂದ ಪಾದದವರೆಗಷ್ಟೇ ಮಾತ್ರ ಅದು ಕಾಲು ಬಂದಿರೋದ್ರಿಂದ ನಾನಿಲ್ಲಿ ಅದಕ್ಕೆ ಕಾಲು ಸರಿ ಮಾಡ್ಕೋಬೇಕು ಅಂದ್ಕೊಂಡ್ಬಿಟ್ಟು 1 ಲೀಟ್ರ್ ಬಾಟ್ಲಿಯಿಂದ ನಾನು ಕಾಲನ್ನು ಸರಿ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಬೈ ಚಾನ್ಸ್ ನಿಮ್ಮ ಹತ್ರನೂ ಅದೇ ಥರ ಕಾಲುಗಳಿದ್ರೆ ನೋಡಿ. ಕಾಲು ನನ್ನ ಹತ್ರ ಇಷ್ಟೇ ಇರೋದು ಸ್ನೇಹಿತರೆ. ಮೊಣಕಾಲಿಂದ ಜಸ್ಟ್ ಪಾದದವರೆಗೆ ಮಾತ್ರ ಇದೆ. ಈಗ ನಮಗೆ ಈ ರೀತಿ ಸೀರೆ ಉಡಿಸ್ಬೇಕಂದ್ರೆ ಸಂಪೂರ್ಣವಾಗಿ ಏನು ತೊಡೆ ಭಾಗದಿಂದ ಸೇರಿಬಿಟ್ಟು ನಮಗೆ ಫುಲ್ ಕಾಲುಗಳು ಬೇಕಾಗ್ತವೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ 1 ಲೀಟ್ರ್ ನೀರಿನ ಬಾಟ್ಲಿನ ತೊಗೊಂಡ್ಬಿಟ್ಟು ಅದು ಸ್ವಲ್ಪ ವೇಟ್ ಇರಬೇಕಲ್ಲ ನಮಗೆ, ಅದು ಕಾಲು ವೇಟ್ ಅಷ್ಟೇ ಆಗುತ್ತೆ. ಬಾಟ್ಲಿ ಖಾಲಿ ಇದ್ದರೆ ಇದು ವೇಟ್ ಬರಲ್ಲ ಅಂದ್ಕೊಂಬಿಟ್ಟು ಬಾಟ್ಲಿಯಲ್ಲಿ ಒಂದು ಅರ್ಧ ಬಾಟ್ಲಿ ನೀರು ತುಂಬ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈಗೇನು ಮಾಡ್ತಿದ್ದೀನಿ ಅಂದರೆ ಮೊಣಕಾಲು ಹತ್ರ ಏನು ಬಟ್ಟೆ ಇದೆಯಲ್ಲ ಆ ಬಟ್ಟೆಗೆ ದಾರದಿಂದ ಕಟ್ಕೋತಿದ್ದೀನಿ. ದಾರ ಮೊಣಕಾಲಲ್ಲಿರೋ ಏನೋ ಬಟ್ಟೆ ಐತಲ್ಲ ಆ ಬಟ್ಟೆಗೆ ಸೂಜಿಯಿಂದ ದಾರ ಹಾಯಿಸ್ಕೊಂಬಿಟ್ಟು ಅದನ್ನು ಬಾಟ್ಲಿಗೆ ನೋಡಿ ಬಾಟ್ಲಿದೇನು ಕ್ಯಾಪ್ ಕೆಳಗಡೆ ಭಾಗ ಬರುತ್ತಲ್ಲ ಅಲ್ಲಿಂದ ನಾನು ಬಿಗಿಯಾಗಿ ಅದನ್ನು ಸರಿ ಮಾಡ್ಕೊಂಬಿಟ್ಟು ಕಟ್ಕೋತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ನಮಗೆ ತೊಡೆ ಭಾಗದ್ದು ರೆಡಿ ಮಾಡ್ಕೊಂಡಂಗೆ ಆಗುತ್ತೆ. ನಿಮಗೆ ಟೈಮ್ ಇದೆ, ಇಲ್ಲ ನಾವು ಬಟ್ಟೆಯಲ್ಲೇ ಮಾಡ್ಕೋತೀವಿ ಅಂದರೆ ನೀವು ಬೇಕಾದ್ರೆ ಬಟ್ಟೆ ಮತ್ತು ಹತ್ತಿ ತಂದುಬಿಟ್ಟು ನೀವು ತೊಡೆ ಭಾಗದ್ದು ಏನು ಇರುತ್ತಲ್ಲ ಆ ಥರ ರೆಡಿ ಮಾಡ್ಕೋಬಹುದು. ನಾನಿಲ್ಲಿ ಜಸ್ಟ್ ನಿಮಗೆ ತೋರಿಸ್ಬೇಕಲ್ಲ, ಈಗ ಹಬ್ಬ ಇನ್ನೇನು ಸಮೀಪ ಬರ್ತಾ ಇದೆ. ಸೊ ಹಾಗಾಗಿ ನನ್ನ ಹತ್ರ ಟೈಮ್ ಜಾಸ್ತಿ ಇದ್ದಿದ್ದಿಲ್ಲ, ಬೇರೆ ಕೆಲಸ ಇರೋದ್ರಿಂದ ನಾನು ಜಸ್ಟ್ ಇವಾಗ ಈ ರೀತಿ ಮಾಡ್ತಿದ್ದೀನಿ. ನೀವು ಈ ರೀತಿ ಯಾರು ಮಾಡ್ಕೋಬೋದು. ಬಿಡಪ್ಪ ಅದೆಲ್ಲ ತಂದುಬಿಟ್ಟು ಎಲ್ಲಿ ಮಾಡೋಕ್ಕಾಗುತ್ತೆ ಅಂದರೆ ಈ ರೀತಿ 2 ಬಾಟ್ಲಿ ತೊಗೊಳ್ರಿ, 2 ಬಾಟ್ಲಿಗೂ ಅರ್ಧ ನೀರು ತುಂಬಿಸ್ಬಿಟ್ಟು ಈ ರೀತಿ ನೀವು ತೊಡೆ ಭಾಗನ ಮಾಡ್ಕೋಬೋದು ಕಟ್ಬಿಟ್ಟು. ಸೊ ಅದು ರೆಡಿ ಮಾಡ್ಕೊಂಡಿದ್ದೀನಿ ಕಾಲಿನ ಭಾಗ. ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಸೊ ಇಲ್ಲೊಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇದು ತೊಗೊಂಡ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಇದನ್ನು 4 ಫೋಲ್ಡಿಂಗು ಈ ರೀತಿ ಫೋಲ್ಡ್ ಮಾಡ್ಕೋತಿದ್ದೀನಿ ಸ್ನೇಹಿತರೆ. 4 ಲೇಯರ್ ಫೋಲ್ಡ್ ಮಾಡ್ಕೋತಿದ್ದೀನಿ. ನೋಡಿದ್ರಲ್ಲ ಈ ರೀತಿ 4 ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ಇದು ನಿಮ್ಮದು ಕೈ ಎಷ್ಟು ಚಿಕ್ಕದಿದೆ ದೊಡ್ಡದಿದೆ ನೋಡ್ಕೊಂಬಿಟ್ಟು ಅದರ ಸೈಜಿಗೆ ತಕ್ಕಂಗೆ ನೀವು ಇಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಫೋಲ್ಡ್ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಸ್ನೇಹಿತರೆ
ನನ್ನ ಬಿಂದಿಗೆ ಚಿಕ್ಕದಿದೆಯಲ್ಲ, ಸೊ ಬಿಂದಿಗೆಗೆ ಕರೆಕ್ಟಾಗಿ ನಾನು ಫೋಲ್ಡಿಂಗ್ ನೋಡ್ಕೊಂಡ್ಬಿಟ್ಟು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಬಿಂದಿಗೆ ಮುಂಭಾಗದಿಂದ ಸೆಂಟ್ರ್ ಇರುತ್ತಲ್ಲ, ಬ್ಲೌಸಿನ ಸೆಂಟ್ರ್ ಭಾಗ ಏನು ಬರುತ್ತಲ್ಲ ಸ್ನೇಹಿತರೆ, ನಾವು ಸಮಭಾಗವಾಗಿ ಮಡಚಿದಾಗ ಸೆಂಟ್ರ್ ಬರುತ್ತಲ್ಲ, ಅದನ್ನು ಬಿಂದಿಗೆಗೆ ಮುಂಭಾಗದಿಂದ ಹಿಡಿದುಬಿಟ್ಟು ಹಿಂಭಾಗಕ್ಕೆ ಹೋಗ್ಬಿಟ್ಟು ಹಿಂಭಾಗದಲ್ಲಿ ಕ್ರಾಸ್ ಥರ ಮಾಡ್ಕೊಂಡ್ಬಿಟ್ಟು ಸೀರೆನ ಈ ಕಟ್ಟಿಗೆ ಕಟ್ಟಿದ್ನಲ್ಲ, ಕಟ್ಟಿಗೆ ಮೇಲಿಂದ ತೊಗೊಂಡಿದ್ದೀನಿ ಆ ಕಡೆ ಈ ಕಡೆ. ಸೊ ಇವಾಗ ಕೈಗಳನ್ನ ಅಟ್ಯಾಚ್ ಮಾಡ್ಕೋತೀನಿ ಸ್ನೇಹಿತರೆ. ನೋಡ್ತಿದ್ದೀರಲ್ಲ ಯಾವ ರೀತಿ ಅಟ್ಯಾಚ್ ಮಾಡ್ಕೋತಿದ್ದೀನಿ ಅಂತ ಅಂದ್ಬಿಟ್ಟು. ಏನೇ ನಿಮಗೆ ಬ್ಲೌಸ್ನ ತುದಿ ಭಾಗ ಬರುತ್ತಲ್ಲ, ಆ ತುದಿ ಭಾಗದ ಹತ್ರ ನೀವು ಕೈನ ಇಟ್ಕೊಂಡ್ಬಿಟ್ಟು ಅದನ್ನು ಕರೆಕ್ಟಾಗಿ ಹಿಂಭಾಗಕ್ಕೆ ಕರೆಕ್ಟಾಗಿ ನಿಮ್ಮದು ಕೈನ ಎಷ್ಟು ಕೈ ಬರುತ್ತೆ ಅಷ್ಟು ಕೈಗೆ ಕರೆಕ್ಟಾಗಿ ಟೈಟಾಗಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನೀವು ಬ್ಲೌಸಿಗೆ ಕರೆಕ್ಟಾಗಿ ಪಿನ್ ಹಾಕ್ಕೊಳ್ಳಿ ಸ್ನೇಹಿತರೆ. ಟೈಟಾಗಿ ಪಿನ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ನಿಮಗೆ ಜರುಗು ಹೋಗೋದಿಲ್ಲ. ಸೊ ಈ ರೀತಿ ನೀವು ಪಿನ್ ಅಥವಾ ಗುಂಡು ಪಿನ್ನು ಬರುತ್ತಲ್ಲ ಸ್ನೇಹಿತರೆ, ಅದರ ಸಹಾಯದಿಂದ ಈ ರೀತಿ ನೀವು ಕೈಗಳನ್ನು ನೋಡಿ, ಈ ರೀತಿ ಏನು ಕೊನೆ ಭಾಗ ಬರುತ್ತಲ್ಲ, ಬ್ಲೌಸ್ ಪೀಸಿಂದ ಕೊನೆ ಭಾಗ ಬರುತ್ತಲ್ಲ, ಅಲ್ಲಿ ತೊಗೊಂಡ್ಬಿಟ್ಟು ನಾವು ಅದ್ರ ಮಧ್ಯಕ್ಕೆ ಇಟ್ಕೊಂಡ್ಬಿಟ್ಟು ಈ ರೀತಿ ನಾವು ಆ ಕಡೆ ಈ ಕಡೆ ಸೇರಿಸ್ಕೊಂಡ್ಬಿಟ್ಟು ಅಲ್ಲಿ ಹಿಂಭಾಗದಲ್ಲಿ ಎರಡು ಏನು ಸೇರಿಸ್ಕೊಂಡಿರುತ್ತಲ್ಲ, ಆ ಕಡೆ ಭಾಗ ಈ ಕಡೆ ಭಾಗ ಎರಡು ಸೇರಿಸ್ಬಿಟ್ಟು ನಾವು ಪಿನ್ನನ್ನು ಹಾಕೋಬೇಕಾಗುತ್ತೆ. ಸ್ವಲ್ಪ ಟೈಟಾಗಿ ಹಾಕೊಳ್ಳಿ ಸ್ನೇಹಿತರೆ. ಟೈಟಾಗಿ ಹಾಕೋದ್ರಿಂದ ನಿಮಗೆ ಕೈಗಳು ಜರುಗೋದಿಲ್ಲ, ಇಲ್ಲಾಂದರೆ ಕೈ ಜರಿದು ಬೀಳ್ತಿರ್ತಾವೆ. ಇಲ್ಲಿ ನಾನು ತೊಗೊಂಡಿರೋದು ಆಲ್ರೆಡಿ ಸ್ಮೂತಾಗಿದೆ ತುಂಬ ಬ್ಲೌಸ್ ಪೀಸು. ಸೊ ಹಾಗಾಗಿ ಕೈ ಜರಿಯೋ ಏನೋ ಇದಿರುತ್ತೆ. ಸೊ ಹಾಗಾಗಿ ಕೈ ಜರುಗಬಾರ್ದು ಅಂದರೆ ಇಲ್ಲಿ ಸ್ವಲ್ಪ ನೀವು ಟೈಟಾಗಿ 1 ಅಥವಾ 2 ಪಿನ್ಗಳನ್ನ ನೀಟಾಗಿ ಇಲ್ಲಿ ಹಾಕೊಂಡ್ಬಿಟ್ಟು ಕೈಗಳನ್ನ ಈ ರೀತಿ ರೆಡಿ ಮಾಡಿಟ್ಕೊಳ್ಳಿ ಸ್ನೇಹಿತರೆ. ಇನ್ನೇನಿದು ಮುಂದ್ಗಡೆ ನಮಗೆ ಎದೆ ಭಾಗ ರೆಡಿ ಆಗಬೇಕಲ್ಲ, ಸೊ ಹಾಗಾಗಿ ಕೈ ಮತ್ತು ಎದೆ ಭಾಗದ್ದು ಏನು ಹಿಂದ್ಗಡೆಯಿಂದ ಬ್ಲೌಸನ್ನು ಕರೆಕ್ಟಾಗಿ ಎಳ್ಕೊಂಬಿಡಿ ಸ್ನೇಹಿತರೆ. ಹಿಂದ್ಗಡೆ ಏನು ಬಿಟ್ಟಿರ್ತೀವಲ್ಲ ನಾವು, ಅಲ್ಲಿಂದ ಕರೆಕ್ಟಾಗಿ ಎಳ್ಕೊಂಬಿಟ್ಟು ಅಲ್ಲಿ ಒಂದು ದಾರದ ಸಹಾಯದಿಂದಾದ್ರೂ ಕಟ್ಕೊಳ್ಳಿ, ಇಲ್ಲ ಅಂದರೆ ಅಲ್ಲಿ ತೊಗೊಂಬಿಟ್ಟು ಒಂದು ಕರೆಕ್ಟಾಗಿ ಎಲ್ಲ ಹಿಡ್ಕೊಂಬಿಟ್ಟು ಟೈಟಾಗಿ ಪಿನ್ ಆದರೂ ಹಾಕ್ಕೊಂಬಿಡಿ, ಇಲ್ಲಾಂದರೆ ದಾರ ಕಟ್ಕೊಳ್ಳಿ. ನೋಡಿ ಈ ರೀತಿ ನಮ್ಮದು ಏನು ಮೇಲೆ ಚೆಸ್ಟ್ ಭಾಗ ಇರುತ್ತೆ, ಕೈ ಭಾಗ ಚೆಸ್ಟ್ ಭಾಗ ಇದೆಲ್ಲ ರೆಡಿ ಆಯಿತು ಸ್ನೇಹಿತರೆ. ಇವಾಗ ಒಂದು ಟೇಬಲ್ ಮೇಲೆ ಒಂದು ಕಾಟನ್ ಬೆಡ್ಶೀಟ್ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಒಂದು ಏನು ಡಬ್ಬಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ಸ್ಟೀಲ್ ಡಬ್ಬ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ನಮ್ಮ ಮನೆಯಲ್ಲಿ ಒಂದೇ ಒಂದು ಬಿಂದಿಗೆ ಇದು ಚಿಕ್ಕದು ದೇವಿಗಿರೋದಕ್ಕೋಸ್ಕರ ನನ್ನ ಹತ್ರ ಒಂದು ಬಿಂದಿಗೆ ಇರೋದ್ರಿಂದ ನಾನು ಕೆಳಗಡೆ ಡಬ್ಬ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಕೆಳಗಡೆ ಒಂದು ದೊಡ್ಡ ಬಿಂದಿಗೆ ಇಟ್ಕೊಂಡು, ಈಗ ಯಾವ ಶೇಪಲ್ಲಿ ಬಿಂದಿಗೆ ಇದೆಯಲ್ಲ ಅದೇ ಶೇಪಲ್ಲಿ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತಲ್ಲ ಸ್ನೇಹಿತರೆ, ಕೆಳಗಡೆ ಒಂದು ಭಾಗ ಒಂದು ಸ್ವಲ್ಪ ದೊಡ್ಡದು ಬರಬೇಕು, ಅದ್ರ ಮೇಲೆ ಒಂದು ಚಿಕ್ಕದು ಬರಬೇಕು, ಅಂದರೆ ನಿಮ್ಗೆ ಕರೆಕ್ಟಾಗಿ ಶೇಪ್ ಬರುತ್ತೆ. ಸೊ ಬಿಂದಿಗೆ ಎರಡಿದ್ದರೆ ಒಂದು ದೊಡ್ಡ ಬಿಂದಿಗೆ ಒಂದು ಸಣ್ಣ ಬಿಂದಿಗೆ ಎರಡು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ನೀವು ಅಳತೆ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಅಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಅಲ್ಲಿ ನಾನು ಏನು ಡಬ್ಬದ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಈ ಬ್ಲೌಸ್ ಪೀಸಲ್ಲಿ ಏನಾಗಿದೆ ಅಂದರೆ ಒಂದು ಕಡೆ ಮಾತ್ರ ಬ್ರಾಡಾಗಿ ಅಗಲಾಗಿ ಬಂದಿದೆ. ಬಾರ್ಡ್ರ್ ಬಂದುಬಿಟ್ಟು ನೋಡಿ ಈ ಥರ ಬಾರ್ಡ್ರ್ ಇದೆ, ಇನ್ನೊಂದು ಕಡೆ ಚಿಕ್ಕದಾಗಿದೆ. ಸೊ ಯಾವುದು ದೊಡ್ಡದಾಗಿ ಬಾರ್ಡ್ರ್ ಬಂದಿದೆಯಲ್ಲ ಅದನ್ನು ನಾನು ಇವಾಗ ಎಡಗಡೆ ಕಾಲಿಗೆ ಸುತ್ಕೋಬೇಕಾಗುತ್ತೆ ಸ್ನೇಹಿತರೆ. ಎಡಗಡೆ ಕಾಲಿಗೆ ನೀವು ಅಂದರೆ ಇಲ್ಲಿ ಸೀರೆ ಉಡಿಸ್ಬೇಕಾದ್ರೆ ಸ್ವಲ್ಪ ಟ್ರಿಕ್ ಆಗುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಇದು ಫಸ್ಟ್ ಟೈಮ್ ಉಡಿಸ್ತಾ ಇದ್ದೆ ಸ್ನೇಹಿತರೆ, ಹಾಗಾಗಿ ಫಸ್ಟ್ ನಾನು ಬಲಗಾಲಲ್ಲೇ ಹಾಕಿದ್ದು. ಬಟ್ ಅದು ಆಮೇಲೆ ಗೊತ್ತಾಯಿತು, ಇದು ಬಲಗಾಲಲ್ಲಿ ಹಾಕೋದಕ್ಕಿಂತ ಎಡಗಡೆ ಹಾಕಿದರೆ ಕರೆಕ್ಟಾಗಿ ಶೇಪ್ ಕೊಡುತ್ತೆ ನಮಗೆ, ಅದು ಉಡಿಸ್ದಾಗೆ ನಮಗೆ ಬಾರ್ಡ್ರ್ ಎದ್ದು ಕಾಣಿಸುತ್ತೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ನೀವು ಸುತ್ಕೋಬೇಕಾದ್ರೆ ಎಡಭಾಗದ ಕಾಲಿಗೆ ನೀವು ಕರೆಕ್ಟಾಗಿ ಇದನ್ನು ಯಾವ ಕಡೆ ನೀವು ಸೆರಗು ಹಾಕ್ತಿರಲ್ಲ, ಸೊ ಸೆರಗು ಹಾಕೋ ಕಡೆನೇ ನೀವು ಅದೇ ಕಾಲಿಗೆ, ಸೆರಗು ಹಾಕೋ ಕಡೆ ಕಾಲಿಗೆ ನೀವು ಈ ಬಾರ್ಡ್ರನ್ನು ಈ ರೀತಿ ನೋಡಿ ನಾನು ಸುತ್ಕೋತಿದ್ದೀನಲ್ಲ, ಆ ರೀತಿ ನೀವು ಕಾಲು ಮತ್ತು ನಿಮ್ಮ ಪೂರ್ತಿ ಕಾಲಿದ್ರೆ ಪೂರ್ತಿ ಕಾಲಿ ಸುತ್ತ ಹಾಕ್ಕೊಳ್ಳಿ ಕರೆಕ್ಟಾಗಿ. ಇಲ್ಲ ನಾನು ಇಲ್ಲಿ ಕಾಲಿ ಸುತ್ತ ಹಾಕ್ಕೊಂಡು ಮತ್ತೆ ಮೇಲೆ ಏನು ಬಾಟ್ಲಿ ಕಟ್ಟಿದ್ದೀನಲ್ಲ ತೊಡೆ ಭಾಗಕ್ಕೆ, ಸೊ ಅದಕ್ಕೂ ನಾನು ಕರೆಕ್ಟಾಗಿ ಟೈಟಾಗಿ ಸುತ್ಕೋಬೇಕು ಸ್ನೇಹಿತರೆ. ಟೈಟಾಗಿ ಸುತ್ಕೊಂಡು ನಿಮಗೆ ಗ್ರಿಪ್ಸು ಸಿಗಲಿಲ್ಲ ಅಂದರೆ ಟೈಟ್ ಮಾಡಿ ಅಲ್ಲಿ ಗುಂಡು ಪಿನ್ನು ಅಥವಾ ಪಿನ್ನಿನ ಸಹಾಯದಿಂದ ಅದನ್ನು ಕರೆಕ್ಟಾಗಿ ಟೈಟ್ ಮಾಡ್ಕೊಂಡು ಹೋಗಿ, ಅವಾಗ ನಮಗೆ ಕಾಲಿನ ಶೇಪು ಮತ್ತು ತೊಡೆ ಭಾಗದ ಶೇಪು ಕರೆಕ್ಟಾಗಿ ಕಾಣಿಸುತ್ತೆ ಇಲ್ಲಿ. ಸೊ ನೋಡ್ತಿದ್ದೀರಲ್ಲ ಈ ರೀತಿ ನೋಡಿ, ಇವಾಗ ಕಾಲಿನ ಭಾಗ ಕರೆಕ್ಟಾಗಿ ಕಾಣಿಸ್ತಿದೆ. ಸೊ ಇದನ್ನೇನು ಮಾಡಿದ್ರೆ ಬಾರ್ಡ್ರ್ ಮುದ್ದಿ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ಅಂದರೆ ರಿಂಕಲ್ ಬೀಳೋ ಥರ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಅದನ್ನು ಸ್ಟ್ರೇಟಾಗಿ ಸ್ಟ್ರೆಚ್ ಮಾಡಿಕೊಂಡು ಕರೆಕ್ಟಾಗಿ ಬಟ್ಟೆನ ನೀಟಾಗಿ ಹಿಡ್ಕೊಂಡ್ಬಿಟ್ಟು ಅದನ್ನು ಎಲ್ಲೂ ಫೋಲ್ಡ್ ಆಗದೆ ಇರೋ ಥರ, ಎಲ್ಲೂ ಮಡಿಸದೇ ಇರೋ ಥರ ಈ ರೀತಿ ಸುತ್ತಕೊಂಡು ನೀವು ಎಡಗಡೆ ಭಾಗದ ಒಂದು ಕಾಲನ್ನು ರೆಡಿ ಮಾಡ್ಕೊಳ್ಳಿ. ಬೈ ಚಾನ್ಸ್ ನಿಮ್ಮ ಕಡೆ
ಬ್ಲೌಸ್ ಪೀಸಲ್ಲಿ ಎರಡೂ ಕಡೆ ಬ್ರಾಡಾಗಿ ಅಗಲವಾಗಿ ಈ ಥರನೇ ಸೇಮ್ ನಿಮಗೆ ಬಾರ್ಡ್ರ್ ಬಂದಿದೆ ಅಂದರೆ ಆವಾಗ ಸಮಸ್ಯೆ ಇರಲ್ಲ. ಎರಡೂ ಕಡೆಯೂ ನೀವು ಸೇಮ್ ಈ ಥರ ಸುತ್ಕೋಬೋದು. ನನ್ನ ಕಡೆ ಒಂದು ಸೈಡ್ ಬ್ಲೌಸ್ ಪೀಸಲ್ಲಿ ಚಿಕ್ಕದಾಗಿ ಬಂದಿದೆ ಬಾರ್ಡ್ರು. ಇನ್ನೊಂದು ಸೈಡಲ್ಲಿ ಈ ರೀತಿ ಏನು ಸೀರೆಯಲ್ಲಿ ಕೆಳಗಡೆ ಬಾರ್ಡ್ರ್ ಬರುತ್ತಲ್ಲ ಅದರದ್ದು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಚಿಕ್ಕದಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಯಾವುದು ದೊಡ್ಡದಾಗಿ ಬಂದಿದೆಯಲ್ಲ ಅದನ್ನು ಎಡಭಾಗದ ಕಾಲಿಗೆ ನಾನು ಇದನ್ನು ಸುತ್ಕೋತೀನಿ. ಇಲ್ಲಿ ಸುತ್ತಬೇಕಾದ್ರೆ ಹೇಳಿದ್ನಲ್ಲ ಸ್ನೇಹಿತರೆ, ನಾನು ಫಸ್ಟ್ ಟೈಮ್ ಈ ರೀತಿ ಸಾರಿ ಉಡ್ಸಿ ತೋರ್ಸೋಣ ಅಂತ ನಾನು ಟ್ರೈ ಮಾಡ್ತಿದ್ದೆ. ಸೊ ಹಾಗಾಗಿ ನನಗೂ ಫಸ್ಟ್ ಕನ್ಫ್ಯೂಸ್ ಆಗಿ ನಾನು ಬಲಗಾಲಿಗೆ ಸುತ್ತಿದ್ದು. ನಂತರದಲ್ಲಿ ನಾನು ಅದನ್ನು ಚೇಂಜ್ ಮಾಡಬೇಕಾದ್ರೆ ಅದು ಸ್ಕಿಪ್ ಆಗಿದೆ ವಿಡಿಯೋ. ಸೊ ನೀವು ಸುತ್ಕೋಬೇಕಾದ್ರೆ ಎಡಗಡೆ ಭಾಗಕ್ಕೆ ಬಾರ್ಡ್ರ್ ಎರಡು ಕಡೆ ಇದ್ದರೆ ಚಿಂತೆ ಇಲ್ಲ, ಯಾವ ಕಡೆ ಆದರೂ ಸುತ್ಕೊಳ್ಳಿ. ಬಾರ್ಡ್ರ್ ಒಂದು ಕಡೆ ಮಾತ್ರ ಜಾಸ್ತಿ ದೊಡ್ಡದಾಗಿ ಕರೆಕ್ಟಾಗಿ ಅಗಲವಾಗಿ ಬಂದಿದೆ ಅಂದರೆ ಅದನ್ನು ಎಡಗಡೆನ ಸುತ್ಕೊಳ್ಳಿ. ಇನ್ನೊಂದು ಕಡೆ ಏನು ಚಿಕ್ಕದಾಗಿರುತ್ತಲ್ಲ ಅದನ್ನು ಬಲಗಡೆ ಸುತ್ಕೊಳ್ಳಿ. ಆವಾಗ ನಿಮಗೆ ಸೀರೆ ಉಡಿಸ್ಬೇಕಾದ್ರೆ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ನೋಡಿ ಇವಾಗ ಈ ರೀತಿ ನಾನು ಸುತ್ಕೊಂಡಾದಮೇಲೆ ಇದನ್ನು ಈಗ ಟೇಬಲ್ ಮೇಲೆ ಇಟ್ಟಿದ್ದೀನಿ ಸ್ನೇಹಿತರೆ. ನಾನು ಅಲ್ಲೇ ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯೂ ಸುತ್ಕೋತೀನಿ. ಕೆಳಗಡೆ ಇಟ್ಕೊಂಡು ಸುತ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಹಿಂದ್ಗಡೆ ಎಷ್ಟು ಬರುತ್ತೆ ಗೊತ್ತಾಗಲ್ಲ. ಹೊಸದಾಗಿ ಉಡಿಸ್ತಿರ್ತೀವಲ್ಲ ಬೇರೆ ಥರ ಡಿಸೈನು, ಅವಾಗ ಹಿಂದ್ಗಡೆ ಇದಾಗುತ್ತೆ. ಸೊ ಬೈ ಚಾನ್ಸ್ ಬಟ್ಟೆ ಜಾಸ್ತಿ ಬಿಟ್ಟರೆ ಲೂಸ್ ಆಗುತ್ತೆ. ಬಟ್ಟೆ ಕಡಿಮೆ ತೊಗೊಂಡ್ರೆ ಅವಾಗ ಕೆಳಗಡೆ ಕಾಲು ಭಾಗಕ್ಕೆ ಸರಿ ಹೋಗೋಲ್ಲ. ಸೊ ಹಾಗಾಗಿ ಏನು ಮಾಡ್ತೀರಾ ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಒಂದು ಕಾಲು ಮೇಲೆ ಒಂದು ಕಾಲು ಬರೋ ಥರ ಇಟ್ಕೋಬೇಕು ನಾವು ದೇವಿಗೆ. ಸೊ ಹಾಗಾಗಿ ಇಟ್ಕೊಂಡು ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿಬಿಟ್ಟು ನಂತರದಲ್ಲಿ ಸ್ನೇಹಿತರೆ ಅದನ್ನು ನೀವು ಕರೆಕ್ಟಾಗಿ ಈಗ ಅದು ಇನ್ನೊಂದು ಕಾಲಿಗೆ ನೀವು ಕರೆಕ್ಟಾಗಿ ಹಿಂದ್ಗಡೆಯಿಂದ ಏನು ಎಕ್ಸ್ಟ್ರಾ ಬರುತ್ತಲ್ಲ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಈ ರೀತಿ ಕೊನೆಯದಾಗಿ ಅದು ಹೇಳಿದ್ನಲ್ಲ ಸ್ನೇಹಿತರೆ, ಇನ್ನೊಂದು ಕಡೆ ನನಗೆ ಶಾರ್ಟಾಗಿ ಕೊಟ್ಟಿದ್ದರು ಬಾರ್ಡ್ರು, ಚಿಕ್ಕದಾಗಿ ಬಾರ್ಡ್ರ್ ಇತ್ತಂತಂದು ಅದನ್ನು ಈ ರೀತಿ ಸುತ್ಕೊಂಡ್ಬಿಟ್ಟು ಇಲ್ಲಿ ನಾನು ಪಿನ್ನು ಹಾಕೋತಿದ್ದೀನಿ ಸ್ನೇಹಿತರೆ. ನಿಮ್ಮ ಹತ್ರ ಪಿನ್ ಇದ್ದರೆ ಪಿನ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಗುಂಡು ಪಿನ್ ಇದ್ದರೆ ಗುಂಡು ಪಿನ್ ಸಹಾಯದಿಂದನೂ ಅದನ್ನು ನೀವು ಕರೆಕ್ಟಾಗಿ ಶೇಪ್ ಬರೋ ಥರ ಬಲಗಾಲು ಸಹ ಎಡಗಾಲು, ಈಗ ಬಲಗಾಲು ಮತ್ತು ಎಡಗಾಲು ಎರಡು ಕರೆಕ್ಟಾಗಿ ಶೇಪ್ ಬರೋ ಥರ ನೀವು ಈ ರೀತಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಮೇಲೆ ಇಟ್ಕೊಂಡು ನೀವು ಎಲ್ಲಿ ಈಗ ಹಿಂಭಾಗದಿಂದ ತೊಗೊಂಡಿದ್ದೀನಿ ನಾನು, ಯಾವ ಕಡೆ ಬಾರ್ಡ್ರ್ ಹಾಕಿದ್ನಲ್ಲ ಅದನ್ನು ಬಾರ್ಡ್ರ್ ಇಟ್ಬಿಟ್ಟು ಬಿಂದಿಗೆ ಹಿಂಭಾಗದಿಂದ ಉಳಿದಿರೋ ಬ್ಲೌಸ್ ಪೀಸನ್ನು ತೊಗೊಂಡು ಇನ್ನೊಂದು ಕಾಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ಈ ರೀತಿ ನಮಗೆ ಕಾಲಿನ ಶೇಪ್ಗಳು ಕರೆಕ್ಟಾಗಿ ಕಾಣಿಸ್ತಾ ಇದ್ದವು. ಸೊ ನಾನು ಇಲ್ಲಿ ಬಾಟ್ಲಿ ಇಟ್ಕೊಳ್ಳೋದ್ರಿಂದ ಅದು ಜರುಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಸುಮ್ಮನೆ ನಿಮಗೆ ಇಟ್ಟು ತೋರಿಸ್ತಿದ್ದೀನಿ. ಈ ರೀತಿ ರೆಡಿ ಮಾಡ್ಕೊಳ್ಳಿ. ಇದು ಈಗ ಕೈ ಕಾಲಿಂದ ನಿಮಗೆ ಈಗ ರೆಡಿ ಆಯಿತು, ಕಾಲು ರೆಡಿ ಆಯಿತು, ಕೈನೂ ರೆಡಿ ಆಯಿತು. ಇವಾಗ ಸೀರೆಯನ್ನು ಮಡಿಚ್ಕೊಂಡು ಹೋಗೋಣ ಸ್ನೇಹಿತರೆ. ಇಲ್ಲಿ ಸೀರೆ ನೀವು ಏನು ಮಾಡಬೇಕು ಅಂದರೆ ಸೀರೆದು ನೀವು ಒಂದು 10ರಿಂದ 12 ಈ ರೀತಿ ಫೋಲ್ಡಿಂಗು, ಯಾವ ರೀತಿ ನೆರಿಗೆ ಫೋಲ್ಡಿಂಗ್ ಮಾಡ್ಕೋತಿರಲ್ಲ ಸ್ನೇಹಿತರೆ, ಆ ರೀತಿ ನೀವು ನೆರಿಗೆಗಳನ್ನು ಎಷ್ಟಂದರೆ ಒಂದು 10ರಿಂದ 12 ನೆರಿಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. 10 ಆದರೂ ಸಾಕಾಗುತ್ತೆ. 10 ನೆರಿಗೆ ಮಾಡ್ಕೊಂಡ್ಬಿಟ್ಟು ಉಳಿದಿರೋ ಅಷ್ಟು ಭಾಗನ ನೀವೇನಂದರೆ ಸೆರಗು ಮಾಡ್ಕೊಂಡ್ಬಿಡ್ಬೇಕು ಸ್ನೇಹಿತರೆ. ಈ ನೋಡಿ ಇಲ್ಲಿ ಮಾಡ್ಕೋತಿದ್ದೀನಿ ನಾನು. ಇಲ್ಲಿ ನಾನು ಇದು ಸೀರೆ ಲೆಂತು ನಾನು ಇದು ಆನ್ಲೈನಲ್ಲಿ ತರಿಸಿದ್ದೆ. ಈ ಸೀರೆ ಲೆಂತು ಸ್ವಲ್ಪ ಕಡಿಮೆ ಇದೆ ಸ್ನೇಹಿತರೆ ಉದ್ದಕ್ಕೆ. ಸೊ ಹಾಗಾಗಿ ಅದು ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ, ಬ್ಲೌಸ್ ಪೀಸನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಕಡಿಮೆ ಇದೆ ಸೀರೆ, ಜಾಸ್ತಿ ಉದ್ದಕ್ಕಿಲ್ಲ ಅಂದ್ಕೊಂಡ್ಬಿಟ್ಟು ಕಡಿಮೆ ಮಾಡ್ಕೊಂಡು ಇದನ್ನು ಕಟ್ ಮಾಡಿದರೆ ಇನ್ನು ಮತ್ತೆ ಸೀರೆ ನೆರಿಗೆ ಬೀಳಲ್ಲ ಅಂದ್ಕೊಂಡ್ಬಿಟ್ಟು ಸೆರಗನ್ನು ಕಟ್ ಮಾಡ್ಕೊಂಡು, ಹಾಗಾಗಿ ಸೆರಗಿನ ಭಾಗ ಪ್ಲೇನಾಗಿ ಬಂದಿದೆ. ಈಗ ಸೆರಗಿನ ಭಾಗ ನಾನು ಏನು ಮಾಡಿದ್ದೀನಿ ಅಂದರೆ ಕೆಳಗಡೆ ತೊಗೊಂಡ್ಬಿಡ್ತೀನಿ, ಫುಲ್ ಅದನ್ನು ಕಾಣಿಸ್ಲಾರ್ದಂಗೆ ಕೆಳಗಡೆ ತೊಗೊಂಡ್ಬಿಟ್ಟು ಈಗ ಅದನ್ನು ಒಂದು 10 ಫೋಲ್ಡಿಂಗ್ಸ್ನ 10 ನೆರಿಗೆಗಳನ್ನು ಮಾಡ್ಕೋತೀನಿ ಸ್ನೇಹಿತರೆ. ಚಿಕ್ಕದಾಗಿ ನೀವು 10 ನೆರಿಗೆಗಳನ್ನು ಇಲ್ಲಿ ಮಾಡ್ಕೊಳ್ಳಿ. ಇದು ಸೀರೆ ತುಂಬ ಏನೋ ಸ್ಮೂತಾಗಿದೆ, ಸೊ ಹಾಗಾಗಿ ಜರುಗ್ತಾ ಇತ್ತು. ಸೊ ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು 10 ನೆರಿಗೆಗಳನ್ನು ಅಥವಾ 10ರಿಂದ 12 ನೆರಿಗೆ, ನಿಮ್ಮ ಸೀರೆ ತುಂಬ ದೊಡ್ಡದಿದೆ ಅಂದರೆ ಒಂದು 10ರಿಂದ 12 ಮಾಡ್ಕೊಳ್ಳಿ, ಇಲ್ಲ ಒಂದು 10 ನೆರಿಗೆ ಮಾಡಿದರೂ ಸಾಕಾಗುತ್ತೆ ಸ್ನೇಹಿತರೆ ಈ ರೀತಿ ಡಿಸೈನ್ ಮಾಡಬೇಕಾದ್ರೆ. ಸೊ ನೋಡಿ ಇಲ್ಲಿ ನಾನು ಆಲ್ಮೋಸ್ಟ್ ಒಂದು 10 ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಈಗ ಎರಡೂ ಕಡೆ ಕರೆಕ್ಟಾಗಿ ನಾವು 10 ನೆರಿಗೆಗಳನ್ನ ಎಣಿಸ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅದಕ್ಕೆ ಕ್ಲಿಪ್ಗಳನ್ನ ಹಾಕೊಳ್ಳೋಣ ಸ್ನೇಹಿತರೆ. ಕ್ಲಿಪ್ ಹಾಕ್ಕೊಂಡ್ಬಿಟ್ಟು ಅದನ್ನು ನಾನೀಗ ಮಧ್ಯಕ್ಕೆ ಎರಡೂ ಕಡೆ ಹಿಡಿದುಬಿಟ್ರೆ ಮಧ್ಯಕ್ಕೆ ಎಷ್ಟು ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತಲ್ಲ ಆ ಸೆಂಟ್ರಿಗೆ ಎರಡೂ ಆ ಕಡೆ ಈ ಕಡೆ ನೆರಿಗೆಗಳನ್ನ ಹಿಡ್ಕೊಂಡ್ಬಿಟ್ಟು ಒಂದು ಕ್ಲಿಪ್ಪನ್ನು ಹಾಕೋತೀನಿ ಸ್ನೇಹಿತರೆ. ಈ ರೀತಿ ಕಾಣಿಸ್ತಿದೆ ಅಲ್ವಾ, ಈ ರೀತಿ ನೀವು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಸೆರಗಿನ ಭಾಗಕ್ಕೂ ಅದನ್ನು ಕರೆಕ್ಟಾಗಿ ಕರೆಕ್ಟಾಗಿ ತೊಗೊಂಡ್ಬಿಟ್ಟು ಅಲ್ಲಿ ನೀವು ಕರೆಕ್ಟಾಗಿ ಹಾಫ್ ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ ಪೂರ್ತಿ ಸೀರೆನ.
ಈಗ ಹೆಂಗಾರು ಇಲ್ಲಿ ನೆರಿಗೆ ರೆಡಿ ಆಗಿದ್ದಾವೆ. ಹಾಫ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೆರಿಗೆ ರೆಡಿ ಮಾಡಿಬಿಟ್ಟು ಅದೇ ಹಾಫ್ ಫೋಲ್ಡಿಂಗು ಫುಲ್ ಸೀರೆ ಮಾಡ್ಕೊಂಬಿಟ್ಟು ಇವಾಗ ನಂತರದಲ್ಲಿ ನೀವೇನು ಮಾಡ್ರಿ ಅಂದರೆ ಆ ಕಡೆಯಿಂದ ಏನು ಸೆರಗಿನ ಭಾಗ ಇರುತ್ತಲ್ಲ ಸೆರಗನ್ನು ರೆಡಿ ಮಾಡ್ಕೊಂಬರ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಮಾಡ್ಕೋತಿದ್ದೀನಲ್ಲ, ಸೊ ಇಲ್ಲಿ ಸೆರಗಿನ ಭಾಗ ನಮಗೆ 1.5ಇಂದ 2 ಮೀಟ್ರಷ್ಟು ಬೇಕಾಗುತ್ತೆ. ಸೊ ಹಾಗಾಗಿ ಕಡಿಮೆ ಅಂದರೆ ಒಂದು 2 ಮೀಟ್ರಷ್ಟು ನೀವು ಸೆರಗಿನ ಭಾಗನ ಫೋಲ್ಡ್ ಮಾಡ್ಕೊಳ್ಳಿ. ಸೆರಗು ಯಾವ ರೀತಿ ಮಾಡ್ಕೋತೀರಲ್ಲ ಅದೇ ರೀತಿ ಕರೆಕ್ಟಾಗಿ 1.5ಇಂದ 2 ಮೀಟ್ರಷ್ಟು, ಆದಷ್ಟು ಒಂದು 2 ಮೀಟ್ರ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಿಮ್ಮ ಸೀರೆಯಲ್ಲಿ ತುಂಬ ಉದ್ದ ಇಲ್ಲ ಅಂದರೆ ಅಟ್ಲೀಸ್ಟ್ 1.5 ಮೀಟ್ರ್ ಆದರೂ ನೀವು ಇಲ್ಲಿ ಕರೆಕ್ಟಾಗಿ ಈ ರೀತಿ ಸೆರಗನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಉಳುಕಿದ್ದೇನು ಮಿಕ್ಕಿದೆ ಎಲ್ಲ ಸೀರೆ ಅದಿಷ್ಟನ್ನು ನೀವು ಸೆರಗು ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೆರಿಗೆಗಳನ್ನ ಒಂದು 10ರಿಂದ 12 ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ಈ ರೀತಿ ಫೋಲ್ಡಿಂಗನ್ನು ನೀವು ಮಾಡ್ಕೊಂಬಿಟ್ಟು ಅಲ್ಲಲ್ಲಿ ಜರುಗಿ ಹೋಗಬಾರ್ದಲ್ಲ. ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಪಿನ್ಗಳನ್ನು ಹಾಕ್ಕೊಂಬಿಡಿ. ಈ ರೀತಿ ಫೋಲ್ಡ್ ಮಾಡಿ ಪಿನ್ ಹಾಕೋದ್ರಿಂದ ನಿಮಗೆ ಉಡಿಸ್ಬೇಕಾದ್ರೆ ಅದು ಸೀರೆ ಜರುಗಿ ಹೋಗೋಲ್ಲ, ಆಮೇಲೆ ನಿಮ್ಮ ಫೋಲ್ಡಿಂಗು ಮಿಸ್ ಆಗೋಲ್ಲ. ಸೊ ಹಾಗಾಗಿ ನಾನು ಅಲ್ಲಲ್ಲಿ ಸ್ವಲ್ಪ ಪಿನ್ಗಳನ್ನ ಹಾಕೋತಿದ್ದೀನಿ ಸ್ನೇಹಿತರೆ. ಇದು ತುಂಬ ಈಸಿ ಇದೆ ಸ್ನೇಹಿತರೆ, ಬಟ್ ಸ್ಟಾರ್ಟಿಂಗು ಉಡಿಸ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಾನು ಫಸ್ಟ್ ಟೈಮ್ ಹೇಳಿದ್ನಲ್ಲ, ಫಸ್ಟ್ ಟೈಮ್ ಈ ರೀತಿ ತೋರ್ಸೋಣ, ಈಗ ಹಬ್ಬ ಬಂತು ಯಾರಿಗಾದರೂ ಡಿಫ್ರೆಂಟಾಗಿ ಉಡಿಸ್ಬೇಕು ಅನ್ನೋರು ಇದ್ದರೆ ಈ ರೀತಿ ಉಡಿಸ್ಲಿ, ಅವರು ಚೆನ್ನಾಗಿರುತ್ತೆ, ನೋಡೋಕ್ಕೂ ತುಂಬ ಲುಕ್ಕಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೂ ಯೂಸ್ ಆಗಲಿ ಅಂದ್ಕೊಂಬಿಟ್ಟು ಈ ರೀತಿ ನಾನು ತೋರಿಸ್ತಿದ್ದೀನಿ. ಸೊ ಸ್ಟಾರ್ಟಿಂಗ್ ಕನ್ಫ್ಯೂಷನ್ ಆಗೇ ಆಗುತ್ತೆ. ನೀವು ಬೇಕಾದ್ರೆ 1-2 ಸತಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಹಬ್ಬದ ದಿನ ಉಡಿಸ್ಕೊಳ್ಳಿ. ಇಲ್ಲ ಹಬ್ಬದ ಹಿಂದಿನ ದಿನವೇ ನೀವು ಈ ರೀತಿ ರೆಡಿ ಮಾಡಿ ಇಟ್ಕೊಂಬಿಡಿ. ನೆಕ್ಸ್ಟ್ ಡೇ ನೀವು ಹಬ್ಬದ ಟೈಮ್ನಲ್ಲಿ ಬಿಂದಿಗೆಗೆ ನೀರು ಅಥವಾ ಏನು ನಿಮ್ಮ ಪದ್ಧತಿಯಲ್ಲಿ ಏನಿರುತ್ತೆ ಆ ರೀತಿ ಬಿಂದಿಗೆ ರೆಡಿ ಮಾಡ್ಕೋಬೋದು. ಸೊ ಇದನ್ನು ಸೀರೆ ಉಡಿಸಿಟ್ಕೊಂಡ್ಬಿಟ್ರೆ ಹಿಂದಿನ ದಿನವೇ ನಿಮಗೆ ಕೆಲಸ ಸುಲಭ ಆಗುತ್ತೆ. ಆಮೇಲೆ ಅಮ್ಮನವ್ರಿಗೂ ಸುಂದರವಾಗಿ ಸೀರೆ ಉಡಿಸಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇದು. ಸೊ ನೋಡಿ, ಇಲ್ಲಿ ನಾನು ಆದಷ್ಟು ಎಲ್ಲ ನೆರಿಗೆಗಳನ್ನ ಈ ರೀತಿ ಸಮ ಮಾಡಿ ಪಿನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ರೆಡಿ ಆಗಿದೆ ನಮ್ಮದು ನೆರಿಗೆ ಭಾಗನೂ ರೆಡಿ ಆಯಿತು, ಹಾಗೆ ಸೀರೆದು ಸೆರಗಿನ ಭಾಗನೂ ರೆಡಿಯಾಗಿದೆ. ಇವಾಗ ಇಲ್ಲಿ ಕಾಲು ಇಟ್ಕೊಂಡಿದ್ದೆನಲ್ಲ ಆ ಕಾಲನ್ನು ತೆಗೆದುಬಿಡೋಣ ಸ್ನೇಹಿತರೆ. ಈಗ ಸದ್ಯಕ್ಕೆ ಕಾಲನ್ನು ತೆಗೆದುಬಿಟ್ಟು ಇವಾಗ ಸೀರೆನ ಹಾಕ್ಕೋಬೇಕು. ಸೀರೆನ ಯಾವ ರೀತಿ ಹಾಕ್ಕೋಬೇಕಂದ್ರೆ ಈಗ ಈ ರೀತಿ ತಗೋಬೇಕು ಸ್ನೇಹಿತರೆ. ಹಿಂಭಾಗದಿಂದ ತಗೊಂಡ್ಬಿಟ್ಟು ಕೆಳಗಡೆ ಏನು ಬರ್ತಲ್ಲ ಬಾರ್ಡ್ರ್ ಇದ್ದಿದ್ದನ್ನು ತುಂಬ ಸ್ವಲ್ಪ ಉದ್ದಕ್ಕೆ ಬಿಡಬೇಕಾಗುತ್ತೆ, ಸ್ವಲ್ಪ ಜಾಸ್ತಿ ಉದ್ದ ಬಿಡಬೇಕಾಗುತ್ತೆ ಸ್ನೇಹಿತರೆ. ಮೇಲ್ಗಡೆ ಭಾಗ ಏನು ಬರುತ್ತಲ್ಲ ಅದನ್ನು ನೀವು ಅಲ್ಲಿ ಲೆಂತನ್ನು ಕಡಿಮೆ ಬಿಟ್ಕೋಬೇಕಾಗುತ್ತೆ. ಒಂದು ಕಡೆ ಮುಕ್ಕಾಲು ಭಾಗ ಬಿಟ್ಟರೆ ಇನ್ನೊಂದು ಕಡೆ ಕಾಲು ಭಾಗ ಮಾತ್ರ ಬಿಡಬೇಕಾಗುತ್ತೆ. ನೀವು ಎಡಗಡೆಯಿಂದ ಏನು ಮಾಡಿರಿ, ಮುಕ್ಕಾಲು ಭಾಗ ಸೀರೆನ ಕೆಳಗಡೆ ಬಿಡ್ರಿ. ಏನು ಕೆಳಗಡೆ ಬಾರ್ಡ್ರ್ ಬರುತ್ತಲ್ಲ, ಸೊ ಬಾರ್ಡ್ರ್ ಇರೋದು ಸೀರೆದು ಲೆಂತನ್ನು ಮುಕ್ಕಾಲು ಭಾಗ ಬಿಟ್ಕೊಳ್ಳಿ. ಆಮೇಲೆ ಹಿಂದ್ಗಡೆಯಿಂದ ತಗೊಂಡ್ಬಿಟ್ಟು ಮೇಲ್ಗಡೆ ಏನು ಭಾಗ ಇರುತ್ತಲ್ಲ ಸ್ನೇಹಿತರೆ ಅದನ್ನು ಕಾಲು ಭಾಗದಷ್ಟು ಈ ರೀತಿ ಸೀರೆನ ಮೇಲ್ಗಡೆ ಇಷ್ಟು ತಗೊಳ್ಳಿ. ಇದು ಇಷ್ಟೇ ತಗೋಬೇಕು ಸ್ನೇಹಿತರೆ. ಇಷ್ಟು ತಗೊಂಡ್ರೆ ನಿಮ್ಗೆ ಕರೆಕ್ಟಾಗಿ ನಿಮಗೆ ಅಲ್ಲಿ ಇದು ಏನೋ ಶೇಪ್ ಬರುತ್ತೆ. ಇವಾಗ ನೋಡಿ, ಕಾಲು ಭಾಗ ಈ ಕಡೆ ತೊಗೊಂಡಿದ್ದೀನಿ ಬಲಭಾಗದಲ್ಲಿ, ಎಡಭಾಗದಲ್ಲಿ ಮುಕ್ಕಾಲು ಭಾಗ ತೊಗೊಂಡಿದ್ದೀನಿ. ಇವಾಗ ಕಾಲನ್ನು ಹಿಂದ್ಗಡೆಯಿಂದ ನಾನು ಏನು ತೊಗೊಂಡಿದ್ನಲ್ಲ ಬ್ಲೌಸು ಅದನ್ನು ಹಿಂದ್ಭಾಗದಿಂದ ಹಾಕ್ಕೊಂಡು ಈಗ ಪೊಸಿಷನ್ ನೋಡ್ಕೋತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ಪೊಸಿಷನ್ ನೀವು ಇಟ್ಕೊಂಡು ನೋಡಿ. ನಿಮಗೆ ಕಾಲು ಫುಲ್ ಮೊಣಕಾಲಿಂದ ತೊಡೆ ಭಾಗದಿಂದ ಕಾಲಿದ್ದರೆ ನಿಮಗೆ ಇದು ಸಮಸ್ಯೆ ಬರಲ್ಲ. ನಾನು ಇಲ್ಲಿ ಬಾಟ್ಲಿ ಇಟ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೇನೋ ಅಂತ ಪದೇ ಇಟ್ಟು ನಾನು ಕರೆಕ್ಟಾಗಿ ಬರ್ತಾಯಿಲ್ಲ ಅಂತ ನೋಡಿಕೊಂಡು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಸೊ ಅದೊಂದು ಸ್ವಲ್ಪ ನನಗೆ ಸಮಸ್ಯೆ ಆಗಿದ್ದು. ಇವಾಗ ಏನು ಮಾಡಿ ಅಂದರೆ ಮೇಲ್ಗಡೆ ಏನು ಕಾಲು ಭಾಗ ಬಿಟ್ಕೊಂಡಿದ್ರಲ್ಲ ಬಲಭಾಗದಲ್ಲಿ, ಆ ಬಲಭಾಗದಲ್ಲಿರೋ ಕ್ಲಿಪ್ಪನ್ನು ತೆಗೆದುಬಿಟ್ಟು ತೊಡೆಯ ಕೆಳಭಾಗದಿಂದ ಮೇಲ್ಗಡೆ ಈ ರೀತಿ ನಾನು ಎಲ್ಲಿ ಹಾಕ್ತಿದ್ದೀನಿ ನೋಡಿ, ತೊಡೆ ಕೆಳಭಾಗದಲ್ಲಿ ಬಲಗಡೆ ಭಾಗದಲ್ಲಿರೋದು ಸ್ವಲ್ಪ ಏನು ಬಿಟ್ಕೊಂಡಿದ್ವಲ್ಲ ಆ ಸೀರೆನ ಅದನ್ನು ತೊಡೆಯ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಈ ರೀತಿ ಕಾಲಿನ ಮೇಲ್ಭಾಗಕ್ಕೆ ನೇರಿಗೆಗಳನ್ನ ಹಾಕೋತಿದ್ದೀನಿ ಸ್ನೇಹಿತರೆ. ಇನ್ನೊಂದ್ಸತಿ ಹೇಳ್ತೀನಿ ಸ್ನೇಹಿತರೆ, ಇದನ್ನು ಬಂದುಬಿಟ್ಟು ತೊಡೆಯ ಕೆಳಭಾಗದಿಂದ ಮೇಲ್ಭಾಗಕ್ಕೆ ನೇರಿಗೆ ಬರೋ ಥರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ಇಲ್ಲಿ ಇವಾಗ ನೇರಿಗೆಗಳನ್ನ ಕರೆಕ್ಟಾಗಿ ಕಾಲಿಗೆ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹೇಳಿದ್ನಲ್ಲ ಸ್ನೇಹಿತರೆ, ಇಲ್ಲಿ ಬ್ಲೌಸಿನ ಒಂದು ಏನು ಸಣ್ಣದಾಗಿ ಬಾರ್ಡ್ರ್ ಬಂದಿತ್ತಲ್ಲ ಅದನ್ನು ಸುತ್ತಕೊಂಡಿದೆ. ಇವಾಗ ಇದನ್ನು ಸೀರೆನ ಈ ರೀತಿ ಹಾಕಿ ಕವರ್ ಮಾಡೋದ್ರಿಂದ ಪೂರ್ತಿ ನಮಗೆ ಫುಲ್ಲು ಅಗಲವಾಗಿರೋ ಬಾರ್ಡ್ರ್ ಇಲ್ಲಿ ಕರೆಕ್ಟಾಗಿ ಸಿಗುತ್ತೆ. ಹಾಗಾಗಿ ನಿಮ್ಗೆ ಹೇಳಿದ್ದು ನಾನು ಬಾರ್ಡ್ರ್ ಚಿಕ್ಕದಿರೋದನ್ನು ಬಲಗಡೆ ಸುತ್ತಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಅದನ್ನು ಈಗ
ಈಗ ಮೇಲ್ಗಡೆ ಸೆರಗು ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾನು ಉಳ್ಕಿದ್ದೆಲ್ಲ ರೆಡಿ ಮಾಡ್ಕೋತೀನಿ ಸ್ನೇಹಿತರೆ. ಇಲ್ಲಿ ಸೆರಗು ಏನು ತೊಗೊಂಡಿದ್ದೆನಲ್ಲ ಅದನ್ನು ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ಕೆಳಗಡೆ ಕಾಲಿಂದ ಸರಿ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನೋ ಸೆರಗನ್ನು ಹಾಕ್ಕೋತಿದ್ದೀನಿ. ಸೆರಗು ಹಾಕ್ಕೋಬೇಕಾದ್ರೆ ಪಿನ್ ತೆಗ್ದಿದ್ದೀನಿ ಸ್ನೇಹಿತರೆ. ಇಲ್ಲಿ ಸೆರಗು ಸರಿ ಮಾಡ್ಕೋಬೇಕಲ್ಲ ನಾನು. ಸೊ ಸೆರಗು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಪಿನ್ ತೆಗೆದ್ಬಿಟ್ಟು ಇದನ್ನು ಸೆರಗನ್ನು ಸರಿ ಮಾಡ್ತಿದ್ದೀನಿ. ಹಾಗೆ ಇಲ್ಲಿ ಏನು ಇದು ಏನೋ ಕೊಡದ ಭಾಗ ಕೆಳಗಡೆ ಸೊಂಟ ಅಥವಾ ಹೊಟ್ಟೆ ಭಾಗದ ಹತ್ರ ನಿಮಗೆ ಕೊಡ ಅಥವಾ ಕೆಳಗಡೆ ಏನು ಡಬ್ಬ ಇಟ್ಕೊಂಡು ಅದೇನಾರ ಕಾಣಿಸ್ತಿದ್ರೆ ಅದನ್ನು ನೆರಿಗೆ ಏನೋ ಸೆರಗಿನ ನೆರಿಗೆಯಲ್ಲಿ ಕರೆಕ್ಟಾಗಿ ಅದನ್ನು ಮುಚ್ಕೊಳ್ಳೋ ಥರ ಅಲ್ಲಿ ಕರೆಕ್ಟಾಗಿ ನೀವು ನೆರಿಗೆಗಳನ್ನ ಮಾಡ್ಕೋಬೇಕಾಗತ್ತೆ. ಪೂರ್ತಿ ಸೊಂಟ ಮತ್ತು ಸೊಂಟದ ಭಾಗ ಪೂರ್ತಿ ಮುಚ್ಚೋ ಥರ ಅದನ್ನು ನೀಟಾಗಿ ನೀವು ಕೊಡ ಅಥವಾ ಏನು ಡಬ್ಬ ಇಟ್ಕೊಂಡಿರಲ್ಲ, ಸೊ ಅದೇನೋ ಕಾಣಿಸ್ದೇ ಇರೋ ಥರ ಇಲ್ಲಿ ನಾವು ನೀಟಾಗಿ ಸೆರಗನ್ನು ಸ್ಪ್ರೆಡ್ ಮಾಡಿಕೊಂಡು ನೀವು ಇಲ್ಲಿ ಒಂದು ದಾರ ಆದರೂ ಕಟ್ಕೋಬೋದು, ಇಲ್ಲ ಈ ರೀತಿ ಸೊಂಟದ ಪಟ್ಟಿ ಇದ್ದರೆ ಅದನ್ನಾದರೂ ಕಟ್ಕೋಬೋದು. ನಾನು ಇಲ್ಲಿ ಜಸ್ಟ್ ಒಂದು ಸೊಂಟದ ಪಟ್ಟಿ ಕಟ್ಕೋತಿದ್ದೀನಿ ಸ್ನೇಹಿತರೆ. ನೀವು ಸೊಂಟದ ಪಟ್ಟಿ ಇಲ್ಲ ಅಂದರೆ ಸ್ಟಾರ್ಟಿಂಗ್ ನೀವು ಇಲ್ಲಿ ಒಂದು ದಾರ ಆದರೂ ಕಟ್ಕೋಬೋದು. ಜಸ್ಟ್ ನಮಗೆ ಅಲ್ಲಿ ಶೇಪ್ ಬೇಕಾಗಿದೆ ಇವಾಗ ಸದ್ಯಕ್ಕೆ. ಸೊ ಶೇಪು ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಆಮೇಲೆ ಅದು ಗ್ರಿಪ್ ಬೇಕಲ್ಲ ನಮಗೆ. ಈ ಕೆಳಗಡೆ ಸರಿ ಮಾಡ್ಕೋಬೇಕಾದ್ರೆ ಮತ್ತೆ ಜಗ್ಗಾಡ್ಬೇಕಾದ್ರೆ ಮತ್ತೆ ಅದು ಜರುಗಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜರುಗಬಾರ್ದು ಅನ್ನೋದಕ್ಕೆ ನನಗೆ ಗ್ರಿಪ್ ಬೇಕು ಅನ್ನೋದಕ್ಕೋಸ್ಕರ ಇಲ್ಲೊಂದು ಸೊಂಟದ ಪಟ್ಟಿನ ಬಿಗಿಯಾಗಿ ಕಟ್ಕೋತಿದ್ದೀನಿ. ಶೇಪ್ ಕರೆಕ್ಟಾಗಿ ಮಾಡ್ಕೊಂಬಿಟ್ಟು ಮೇಲ್ಗಡೆ ಸೆರಗನ್ನು ಸರಿ ಮಾಡ್ಕೊಂಬಿಟ್ಟು ಇಲ್ಲಿ ಕಟ್ಕೋತಿದ್ದೀನಿ. ನೀವೊಂದು ದಾರ ಆದರೂ ಅಲ್ಲಿ ಕಟ್ಕೋಬೋದು. ಇಲ್ಲಿ ಕಾಲಿಗೂ ಸ್ವಲ್ಪ ದಾರ ಕಟ್ಟಿದ್ದೆ ನಾನು ಜರುಗಬಾರ್ದು ಅಂತಂದ್ಬಿಟ್ಟು. ಇಲ್ಲಿ ಪೊಸಿಷನ್ನು ಕರೆಕ್ಟಾಗಿ ಕಾಲ ಮೇಲೆ ಕಾಲು ನೋಡ್ಕೊಂಬಿಟ್ಟು ಆಮೇಲೆ ನಾನು ಕೆಳಗಡೆ ನೆರಿಗೆಗಳನ್ನ ಸರಿ ಮಾಡ್ಕೋತಿದ್ದೀನಿ. ಜಸ್ಟ್ ದಾರ ಕಟ್ಟಿದ್ದೇನೆ. ಸೊ ಇವಾಗ ಪೊಸಿಷನ್ ಕರೆಕ್ಟಾಗಿ ಬರ್ತಿದೆ. ಇವಾಗ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ಅದು ದಾರದ ಕಟ್ಟಿದೆ, ದಾರನ ತೆಗೆದುಬಿಟ್ಟು ಇವಾಗ ಕರೆಕ್ಟಾಗಿ ಇದನ್ನು ನೋಡಿ ಈ ರೀತಿ ನೆರಿಗೆಗಳನ್ನ ಕರೆಕ್ಟಾಗಿ ಕಾಲಿಗೆ ಮಾಡ್ಕೊಂಬಿಟ್ಟು ಅಲ್ಲಿ ಗುಂಡು ಪಿನ್ನು ಅಥವಾ ಪಿನ್ನಿನ ಸಹಾಯದಿಂದ ಈ ರೀತಿ ಫೋಲ್ಡಿಂಗ್ ಮಾಡಿ ನಾನು ಗುಂಡು ಪಿನ್ನ ಹಾಕ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಒಂದಿಷ್ಟು ಒಂದು 2-3 ಕಡೆ ಗುಂಡು ಪಿನ್ ಹಾಕ್ಕೊಂಡು ಆಮೇಲೆ ಉಳ್ಕಿದೋ ಮೇಲೆ ಏನು ಉಳಿದಿರ್ತೈತಲ್ಲ ಆ ಉಳಿದಿರೋ ಭಾಗನ ಏನು ಮಾಡಬೇಕು, ತೊಡೆ ಕೆಳಗಡೆಯಿಂದ ನೀವು ಹಾಕ್ಕೊಂಡ್ಬಿಟ್ರೆ ಅಲ್ಲಿ ನಿಮಗೆ ಕರೆಕ್ಟಾಗಿ ಕಾಲಿನ ಶೇಪು ಕಾಣಿಸುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಮೇಲೇನು ಉಳಿತೈತಲ್ಲ ಉಳಿದಿರೋ ಭಾಗನ ತೊಡೆ ಕೆಳಗಡೆ ನೀವು ಸೇರಿಸ್ಕೊಂಬಿಡಿ. ಇಲ್ಲ ನಿಮ್ಗೆ ಅಲ್ಲಿನೂ ಆಡೋ ಕಾಣಿಸುತ್ತೆ ಅಂದರೆ ನೀವು ಪಿನ್ ಅಥವಾ ಗುಂಡು ಪಿನ್ನಿನ ಸಹಾಯದಿಂದ ಅದನ್ನು ಟೈಟಾಗಿ ಕಾಲಿನ ಶೇಪ್ ತೊಗೊಂಬಿಡಿ ಸ್ನೇಹಿತರೆ. ನೋಡಿ ಈ ರೀತಿ ಕರೆಕ್ಟಾಗಿ ಶೇಪ್ ಬಂತು. ಆಮೇಲೆ ಬಾರ್ಡ್ರು ನಮಗೆ ಬ್ರಾಡಾಗಿ 2 ಕಡೆ ಬಾರ್ಡ್ರ್ ಸೇಮ್ ಥರ ಈಗ ಸರಿ ಹೋಗುತ್ತೆ ನಮಗೆ. 2 ಅಗಲ ಬಾರ್ಡ್ರ್ ಕರೆಕ್ಟಾಗಿ ಬರ್ತಿದೆ. ಇವಾಗ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ಎಡಗಡೆ ಕಾಲಿತ್ತಲ್ಲ ಎಡಗಡೆ ಕಾಲನ್ನ ಬಲಗಡೆ ಕಾಲ ಮೇಲೆ ಹಾಕ್ಬಿಟ್ಟು ಅಮ್ಮನವರು ಕಾಲ ಮೇಲೆ ಕಾಲು ಹಾಕ್ಕೊಂಡಿರೋ ರೀತಿಯಲ್ಲಿ ಈ ರೀತಿ ಪೊಸಿಷನ್ ಮಾಡಿಕೊಂಡು ಇವಾಗ ಎಡಗಡೆ ಕಾಲು ಬಲಗಡೆ ಕಾಲು ಎಡಗಡೆ ಕಾಲು ಜರುಗಿ ಹೋಗ್ಬಾರ್ದಲ್ಲ ಸ್ನೇಹಿತರೆ. ಒಂದ್ರ ಮೇಲೆ ಒಂದು ಹಾಕಿರ್ತೀವಿ, ಅದರಲ್ಲಿ ನಾವು ಬಾಟ್ಲಿ ಹಾಕಿರೋದ್ರಿಂದ ಜರುಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಇನ್ನೊಬ್ಬರ ಸಹಾಯದಿಂದ ನನ್ನ ಮಗಳು ಹೆಲ್ಪ್ ಮಾಡ್ತಿದ್ದಾಳೆ, ಅಲ್ಲಿ ಇಟ್ಕೊಂಡಿದ್ದಾಳೆ. ಸೊ ಇಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ಎಡಗಡೆ ಬ್ಲೌಸು ಏನು ಸುತ್ಕೊಂಡಿದ್ದೆನಲ್ಲ ಅದಕ್ಕೂ ಮತ್ತು ಸೀರೆಗೂ ಅಟ್ಯಾಚ್ ಮಾಡ್ಕೋತಿದ್ದೀನಿ ಪಿನ್ ಸಹಾಯದಿಂದ, ಕಾಲು ಜರುಗಿ ಹೋಗಬಾರ್ದು ಅಂದ್ಕೊಂಡ್ಬಿಟ್ಟು. ಹಾಗೆ ಈ ಕಡೆ ಹೊರಗಡೆ ಭಾಗದಿಂದ 1-2 ಏನು ಗುಂಡು ಪಿನ್ ತೊಗೊಂಬಿಟ್ಟು ಆ ಗುಂಡು ಪಿನ್ನಿನ ಸಹಾಯದಿಂದಲೂ ನಾನಿಲ್ಲಿ 2 ಕಡೆ ಆ ಕಡೆ ಮತ್ತು ಈ ಕಡೆ ಕಾಲಿನ ಆ ಕಡೆ ಈ ಕಡೆ 2 ಕಡೆಯೂ ನಾನು ಇದನ್ನೇನು ಪಿನ್ಗಳನ್ನ ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ಅದನ್ನು ಕಾಲಿನ 2 ಒಂದ್ರ ಮೇಲೆ ಒಂದು ಕೂಡೋ ಥರ ಟೈಟಾಗಿ ಕೂಡೋ ಥರ ಜರುಗಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ 2 ಕಡೆ ಪಿನ್ಗಳನ್ನ ಹಾಕ್ಕೊಂಡು ಸರಿ ಮಾಡಿದ್ದೀನಿ. ಇವಾಗ ನಾವೇನು ಕೆಳಗಡೆ ಇಲ್ಲಿ ನೇರಿಗೆಗಳನ್ನ ಉದ್ದ ಬಿಟ್ಕೊಂಡಿದ್ವಲ್ಲ ಸ್ನೇಹಿತರೆ, ಎಡಭಾಗದ ಇರೋ ನೇರಿಗೆನ ಬಲಭಾಗದ ಕಾಲತ್ರ ನಾನು ಬಿಟ್ಕೊಂಡಿದ್ದೆ ಮೊದಲೇದಾಗಿ ಉದ್ದಕ್ಕೆ. ಸೊ ಇವಾಗ ಅದನ್ನು ಕರೆಕ್ಟಾಗಿ ನಾವು ಈ ರೀತಿ ಒಂದೊಂದೇ ನೇರಿಗೆನ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಒಂದು ಹಿಂದ್ಗಡೆ ನೀವು ಸ್ಪಾಂಜ್ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸ್ಪಾಂಜ್ ಇಟ್ಕೊಂಡು ಅಥವಾ ಬೆಂಡ್ ಏನಾದರೂ ಇದ್ದರೆ ಬೆಂಡಾದರೂ ಇಟ್ಕೋಬೋದು. ನಿಮಗೇನೋ ಸ್ಮೂತ್ ಅಂದು ಏನಾದ್ರು ಇಟ್ಕೊಂಡ್ಬಿಟ್ಟು ಅಲ್ಲೊಂದು ನೆರಿಗೆಗಳು ಸರಿ ಮಾಡ್ಬೇಕಾದ್ರೆ ಅಲ್ಲಿ ನಾವು ಗುಂಡು ಪಿನ್ ಹಾಕ್ಕೊಂಡು ನೆರಿಗೆಗಳನ್ನ ಒಂದಕ್ಕೊಂದು ನೀಟಾಗಿ ಕುಂದಿರೋ ಥರ ನೋಡಿ ಇಲ್ಲಿ ಒಂದು ಸ್ಪಾಂಜ್ ಇತ್ತು ನನ್ನ ಕಡೆ. ಸೊ ಆ ಸ್ಪಾಂಜನ್ನು ನಾನು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಟೇಬಲ್ ಮೇಲೆ ಇಟ್ಕೊಂಡು ಇವಾಗ ಒಂದೊಂದೇ ಈ ರೀತಿ ಏನು ನೆರಿಗೆ ಬಿಟ್ಟಿದ್ನಲ್ಲ ಬಲಭಾಗದ ಕಾಲು ಕೆಳಗಡೆ ಎಡಭಾಗದಿಂದ ತೊಗೊಂಡು ಬಲಗಡೆ ಕಾಲು ಕೆಳಗಡೆ ಬಿಟ್ಟಿರ್ತೀನಲ್ಲ ಸ್ಟಾರ್ಟಿಂಗ್ ಜಾಸ್ತಿ ಏನು ನೆರಿಗೆ ಬಿಟ್ಟಿದ್ನಲ್ಲ ಆ ನೆರಿಗೆಗಳನ್ನ ತೊಗೊಂಡ್ಬಿಟ್ಟು ಇಲ್ಲಿ ನಾನು ಈ ರೀತಿ ಒಂದೊಂದೇ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿ ಹಿಂದ್ಗಡೆ ಸ್ಪಾಂಜ್ ಇಟ್ಟಿದ್ದೀನಲ್ಲ ಸ್ನೇಹಿತರೆ, ಆ ಸ್ಪಾಂಜಿಗೆ ಗುಂಡು ಪಿನ್ ಸಹಾಯದಿಂದ ಈ ರೀತಿ ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೋತಿದ್ದೀನಿ.
ನೋಡಿ ಇದೊಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಸ್ನೇಹಿತರೆ. ಯಾವಾಗಲೂ ಸೇಮ್ ಹಂಗೆ ಪದೇ ಪದೇ ಒಂದೇ ರೀತಿ ಸಾರಿ ಉಡಿಸೋ ಬದಲು ಈ ಥರನೂ ನೀವು ಉಡಿಸ್ಕೋಬಹುದು. ನಿಮ್ಗೇನಾದ್ರು ಕನ್ಫ್ಯೂಷನ್ ಆಗಿದ್ದರೆ ನೀವು ಬೇಕಾದ್ರೆ ನೀವು ಕನ್ಫ್ಯೂಷನ್ ಆಯಿತು ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸತಿ ನೀವು ಕನ್ಫ್ಯೂಷನ್ ಆಗ್ತಿದೆ ನಮಗೆ ಗೊತ್ತಾಗ್ತಿಲ್ಲ ಅಂತ ಕಮೆಂಟ್ ಹಾಕಿದರೆ ನಾನು ಬೇಕಾದ್ರೆ ನಿಮ್ಗೆ ಇನ್ನೊಂದು ಸತಿನೂ ತೋರಿಸ್ಕೊಡ್ತೀನಿ ಇದೇ ರೀತಿ ಯಾವ ರೀತಿ ಉಡಿಸ್ಬೇಕು ಅಂತಂದ್ಬಿಟ್ಟು. ಇಲ್ಲ ಗೊತ್ತಾಗಿದೆ ಚೆನ್ನಾಗಿತ್ತು ಚೆನ್ನಾಗಿಲ್ವೋ ಅದನ್ನು ಸಹ ನೀವು ಕಮೆಂಟ್ ಮೂಲಕ ತಿಳಿಸೋದ್ರಿಂದ ನಮಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಎಲ್ಲಿ ತಪ್ಪಲಾರ್ದಂಗೆ ಪೂರ್ತಿಯಾಗಿ ಸ್ಕಿಪ್ ಮಾಡಲಾರ್ದೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ನಿಮಗೆ ಈ ಒಂದು ಸೀರೆನ ಉಡಿಸಿದ್ದು ಇಷ್ಟ ಆಯಿತೋ ಇಷ್ಟ ಆಗಿಲ್ವೋ ಅಂತ ಕಮೆಂಟ್ ಮಾಡಿ. ಆಮೇಲೆ ಗೊತ್ತಾಗಿಲ್ಲ ಕನ್ಫ್ಯೂಷನ್ ಆಗ್ತಾಯಿದೆ ಅಂದರೆ ಇನ್ನೊಂದು ಸತಿ ಬೇಕಾದ್ರೂ ನಾನು ನಿಮಗೆ ಉಡಿಸಿ ತೋರಿಸ್ತೀನಂತೆ. ಬೇಕಾದ್ರೆ ಕನ್ಫ್ಯೂಷನ್ ಆಯಿತು ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಕಮೆಂಟ್ ಮಾಡಿ ಇನ್ನೊಂದು ಸತಿ ಬೇಕಾದ್ರೆ ನಾನು ಇನ್ನೂ ನೀಟಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಇವಾಗ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟು. ಸೊ ಇವಾಗ ಏನು ನೇರಿಗೆಗಳನ್ನ ಕರೆಕ್ಟಾಗಿ ಸ್ಪಾಂಜಾಗಿ ಇದನ್ನೇನು ಗುಂಪಿನ ಸಹಾಯದಿಂದ ಸರಿ ಮಾಡ್ಕೊಂಡಾದ್ಮೇಲೆ ಇವಾಗ ಕೆಳಗಡೆ ಭಾಗ ಸರಿ ಆಯಿತು ಆಲ್ಮೋಸ್ಟು. ಮೇಲ್ಗಡೆ ಈಗ ಸೆರಗನ್ನು ಸರಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೆರಗು ಸರಿ ಮಾಡ್ಕೊಂಬಿಟ್ಟು ಆಮೇಲೆ ಕೈಗಳು ಈಗ ನೋಡಿ ಕೈಗಳು ಆ ಕಡೆ ಈ ಕಡೆ ಇದಾಗಿದೆ, ಲೂಸಾಗಿ ಆ ಕಡೆ ಈ ಕಡೆ ಹೋಗಿದೆ. ಸೊ ಸೆರಗು ಮತ್ತು ಕೈನ ಕರೆಕ್ಟಾಗಿ ಗ್ರಿಪ್ಪಾಗಿ ಕೂಡಿಸ್ಕೊಂಬಿಟ್ಟು ಅಲ್ಲಿ ಪಿನ್ ಮತ್ತು ಗುಂಪಿನ ಸಹಾಯದಿಂದ ಅಲ್ಲಿ ಸರಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಈ ರೀತಿ ಕರೆಕ್ಟಾಗಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊಂಟದ ಪಟ್ಟಿನೂ ಕರೆಕ್ಟಾಗಿ ಶೇಪ್ ಬರೋ ಥರ ಇವಾಗ ನೋಡಿ ಹಿಂದ್ಗಡೆ ನಮ್ಮ ಬಿಂದಿಗೆ ಆಯಿತು ಅಥವಾ ಏನೋ ಡಬ್ಬಿ ಆಯಿತು ಏನೂ ಕಾಣಿಸಲ್ಲ. ಈ ರೀತಿ ಕರೆಕ್ಟಾಗಿ ಸೆರಗನ್ನು ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಕಟ್ಟೋದ್ರಿಂದ ಆಮೇಲೆ ಒಂದು ಶೇಪೂ ಕರೆಕ್ಟಾಗಿ ನಮಗೆ ಸೊಂಟದ ಶೇಪನ್ನು ಅಮ್ಮನವರು ಕರೆಕ್ಟಾಗಿ ಕೂತಿರೋ ಪೊಸಿಷನಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ. ನೋಡಿ ಇವಾಗ ಪೂರ್ತಿ ಸೊಂಟದ ಭಾಗ ಆಯಿತು, ತೊಡೆ ಭಾಗ ಆಯಿತು, ಕಾಲಿನ ಭಾಗ ಆಯಿತು ಎಲ್ಲ ಕರೆಕ್ಟಾಗಿ ನಮಗೆ ಶೇಪಲ್ಲಿ ಕರೆಕ್ಟಾಗಿ ಬಂದಿದೆ. ಇವಾಗ ನಾನು ಕೈನ ಸರಿ ಮಾಡ್ಕೋತಿದ್ದೀನಿ. ಕೈಗೆ ಇಲ್ಲಿ ಗುಂಡು ಪಿನ್ನಿನ ಸಹಾಯದಿಂದ ಇವಾಗ ಬ್ಲೌಸಿಗೆ ಏನು ಬ್ಲೌಸ್ ಇತ್ತಲ್ಲ ಸ್ನೇಹಿತರೆ, ಬ್ಲೌಸ್ಗೆ ಮತ್ತು ಸೀರೆಗೆ ಅಟ್ಯಾಚ್ ಮಾಡ್ತಿದ್ದೀನಿ ಗುಂಡು ಪಿನ್ ತೊಗೊಂಬಿಟ್ಟು. ಈ ರೀತಿ ಒಂದು 2-3 ಕಡೆ ಗುಂಡು ಪಿನ್ನನ್ನು ಹಾಕ್ಕೊಂಬಿಟ್ರೆ ಅದು ನಿಮಗೆ ಕೈ ಅಲ್ಲಾಡಲ್ಲ, ಕರೆಕ್ಟಾಗಿ ಟೈಟಾಗಿ ಅಲ್ಲೇ ಕೂಡುತ್ತೆ. ಸೊ ಹಾಗಾಗಿ ಅಮ್ಮನವ್ರ ಆಶೀರ್ವಾದ ಕೊಡೋ ರೀತಿಯಲ್ಲಿ ಕೈಗಳನ್ನ ಈ ಪೊಸಿಷನಲ್ಲಿ ಇಟ್ಕೊಂಡಿದ್ದೆ. ಸೊ ಅದನ್ನೀಗ ಕರೆಕ್ಟಾಗಿ ಟೈಟಾಗಿ ಶೇಪಲ್ಲಿ ಬರೋ ಥರ ಕೂಡಿಸ್ಕೋತಾ ಇದ್ದೀನಿ. ಸೊ ಹಾಗಾಗಿ 2-3 ಗುಂಡು ಪಿನ್ನನ್ನು ನೀವು ಸೀರೆ ಮತ್ತು ಬ್ಲೌಸಿಗೆ ಅಟ್ಯಾಚ್ ಮಾಡಿಬಿಟ್ಟು ಹಾಕೋಬೇಕಾಗುತ್ತೆ ಹಿಂದ್ಗಡೆ. ಸೊ ನೋಡ್ತಿದ್ದೀರಲ್ಲ ಈ ರೀತಿ ಮಾಡ್ಕೋತಾ ಇದ್ದೀನಿ. ಅದೇ ಹೇಳಿದ್ನಲ್ಲ ಸ್ನೇಹಿತರೆ, ಸ್ವಲ್ಪ ಕೈ ಕಾಲು ಸ್ವಲ್ಪ ದೊಡ್ಡದಾಗಿದ್ದರೆ ಇನ್ನೂ ನಿಮಗೆ ತುಂಬ ಅಂದರೆ ತುಂಬ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಚಿಕ್ಕದಾಗಿ ಇದೆ, ಆದರೂ ಚಿಕ್ಕದಾಗಿದ್ದರೂ ನಾನು ಚಿಕ್ಕದಾಗಿ ಉಡಿಸಿದ್ದೀನಿ ಸೀರೆ, ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಹೊರಗಡೆ ನೋಡಿದಾಗಲೂ ನಾನು ನೋಡಿದಾಗಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸ್ನೇಹಿತರೆ ನೋಡ್ದಂಗೆ. ಸೊ ನಿಮಗೂ ನೋಡಿ ಇಲ್ಲಿ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ನೀವು ನನಗೆ ಹೇಳಿ. ಬಟ್ ನಾನು ಹೊರಗಡೆ ಉಡಿಸಿ ಎಲ್ಲ ರೆಡಿ ಆದಮೇಲೆ ತೆಗಿಯೋಕ್ಕೆ ಮನಸ್ಸು ಬರಲಿಲ್ಲ ಸ್ನೇಹಿತರೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿತ್ತು. ಹಬ್ಬ ಮಾಡಿಬಿಡೋಣೇನಪ್ಪ ಎಲ್ಲ ಮುಖಪದ ಮೇಲೆ ಹಾಕ್ಬಿಡೋಣೇನೋ ಅನ್ನೋ ಥರ ಅಷ್ಟು ಖುಷಿ ಆಗೋಯಿತು. ನೋಡಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಯ್ತು ಇವಾಗ. ಸೊ ಇದು ಕಂಪ್ಲೀಟ್ ಆದಮೇಲೆ ಇವಾಗ ನೆಕ್ಸ್ಟ್ ಏನಂದರೆ ಸ್ನೇಹಿತರೆ, ಇವಾಗ ನೋಡಿ ಸೊಂಟದ ಪಟ್ಟಿ ಈ ರೀತಿ ಇದೆ. ಸ್ವಲ್ಪ ದೊಡ್ಡದಾಗಿ ಸೊಂಟದ ಪಟ್ಟಿ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಮ್ಮನವ್ರಿಗೆ ಹಾಕ್ದಂಗೆ. ಸೊ ಸೊಂಟದ ಪಟ್ಟಿನ ಹಾಕೋತಿದ್ದೀನಿ. ಸೊಂಟದ ಪಟ್ಟಿ ಆಮೇಲೆ ಒಡವೆಗಳನ್ನ ಹಾಕಿ ಹೂವು ಎಲ್ಲ ಹಾಕಿಬಿಟ್ಟು ಅಮ್ಮನವ್ರ ಮುಖಪದ್ಮ ಇಟ್ಟು ಎಲ್ಲ ಡೆಕೋರೇಷನ್ ಮಾಡಿಬಿಟ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ. ಜಸ್ಟ್ ನಾನು ನಿಮ್ಗೆ ತೋರಿಸ್ಬೇಕಲ್ಲ, ಹಬ್ಬ ಏನೋ ತುಂಬ ಇನ್ನೊಂದು ವಾರ ಹಬ್ಬ. ಸೊ ಹಾಗಾಗಿ ನಿಮಗೊಂದು ಐಡಿಯಾ ಬರಲಿ ಅಂದ್ಕೊಂಬಿಟ್ಟು ಇದನ್ನು ಹಬ್ಬಕ್ಕಿಂತ ಮುಂಚೆ ನಿಮಗೆ ತೋರಿಸ್ತಿದ್ದೀನಲ್ಲ, ಹಾಗಾಗಿ ನಾನು ಮುಖವಾಡ ಏನೂ ಹಾಕಿಲ್ಲ ಇಲ್ಲಿ, ಜಸ್ಟ್ ನಿಮಗೆ ಸೀರೆ ರೆಡಿ ಮಾಡಿ ಮಾತ್ರ ತೋರಿಸ್ತಿದ್ದೀನಿ. ಸೊ ನೀವು ಇದಕ್ಕೆ ಮುಖವಾಡ ಹಾಕ್ಕೊಂಬಿಟ್ಟು ಹೂವಿಂದ ಅಲಂಕಾರ ಮಾಡಿ ಒಡವೆ ಎಲ್ಲ ಹಾಕಿಬಿಟ್ಟು ನಿಮಗೆ ಯಾವ ರೀತಿ ರೆಡಿ ಮಾಡ್ಕೋತೀರಲ್ಲ ಅದೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೀವು ಹಬ್ಬ ಮುಗಿದ್ಮೇಲೆ ತೆಗಿಬೇಕಾ ಅಂತ ಯೋಚನೆ ಮಾಡುವಷ್ಟು ಸುಂದರವಾಗಿ ಕಾಣಿಸುತ್ತೆ. ನೋಡಿ ಇವಾಗ ನಾನು ಜಡೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಒಡವೆಗಳನ್ನ ಹಾಕ್ಕೊಂಡಿದ್ದೀನಿ, ಸೊಂಟದ ಪಟ್ಟಿ ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡು ನಿಮ್ಮ ಕಡೆ ಬೇಕಾದ್ರೆ ಪುಟ್ಟದಾಗಿ ಗೆಜ್ಜೆ ಇದ್ದರೆ ಗೆಜ್ಜೆ ಹಾಕೋಬೋದು ಸ್ನೇಹಿತರೆ. ನೋಡಿ ಇಲ್ಲಿ ಅದು ಆಲ್ರೆಡಿ ಲೇಸ್ ಹಾಕ್ಬಿಟ್ಟಿದ್ದಾರೆ ಅವರೇ, ಏನು ರೆಡಿ ಮಾಡಿದ್ರಲ್ಲ ಅವರೇ ಲೇಸ್ ಹಾಕ್ಬಿಟ್ಟಿದ್ದಾರೆ. ಸೊ ಅದು ಗೆಜ್ಜೆ ಥರ ಕಾಣಿಸ್ತಿದೆ. ನೀವು ಇನ್ನೂ ಗೆಜ್ಜೆ ಹಾಕ್ಬೇಕು ಅಮ್ಮನವ್ರಿಗೆ ಅಂತ ಆಸೆ ಇದ್ದರೆ ಗೆಜ್ಜೆ ಕಟ್ಕೋಬೋದು, ಅಲ್ಲಿ ಗೆಜ್ಜೆನೂ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಕೈಗಳಿಗೆ ಬಳೆನೂ ಹಾಕೋಬೋದು ಸ್ನೇಹಿತರೆ.
ಸೊ ನಾನು ಹಬ್ಬಕ್ಕಿಂತ ಮುಂಚೆ ಮಾಡಿದ್ದೆಲ್ಲ, ಸೊ ನಾನು ಗೆಜ್ಜೆ ಆಯಿತು ಏನೋ ಬಳೆ ಆಯಿತು ಏನೂ ಹಾಕಿಲ್ಲ. ಜಸ್ಟ್ ನಿಮಗೆ ಒಡವೆ ಮತ್ತು ಜಡೆ ಹಾಕಿಬಿಟ್ಟು ಈ ರೀತಿ ತೋರಿಸ್ತಿದ್ದೀನಿ. ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಬಿಟ್ಟು ಅವ್ರಿಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಸ್ನೇಹಿತರೆ. ಹಾಗೆ ನಿಮಗೆ ಏನಾದ್ರು ಅನಿಸಿಕೆಗಳಿದ್ದರೆ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಥರ ಬೇರೆ ಥರ ಯಾವ ರೀತಿ ಸೀರೆನ ನಾನು ಡಿಫ್ರೆಂಟಾಗಿ ಉಡಿಸ್ಬೋದು ಅಂತಂದ್ಬಿಟ್ಟು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ. ಸೊ ಹೇಳಿದ್ನಲ್ಲ, ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ವರಮಹಾಲಕ್ಷ್ಮಿ. ಹಾಗೆ ನೀವು ಈ ರೀತಿ ಸೀರೆನ ಉಡಿಸ್ಬಿಟ್ಟು ನಿಮ್ಮ ದೇವಿಯ ಅಲಂಕಾರವನ್ನು ಇನ್ನೂ ಚೆನ್ನಾಗಿ ಸುಂದರವಾಗಿ ಕಾಣೋ ಥರ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಗೊತ್ತಾಗಿಲ್ಲ ಅಂದರೆ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ಸತಿ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಕೈ ಕಾಲನ್ನು ತಗೋಬೇಕಾದ್ರೆ ಆದಷ್ಟು ಸ್ವಲ್ಪ ದೊಡ್ಡದಾಗಿರೋ ಕೈ ಕಾಲನ್ನೇ ತಗೊಳ್ಳಿ ಸ್ನೇಹಿತರೆ, ಈ ರೀತಿ ಮಾಡೋದಾದರೆ. ಹಾಗೆ ಕಾಲುಗಳು ಸಹ ತೊಡೆಯ ಭಾಗದಿಂದ ಸಂಪೂರ್ಣವಾಗಿ ಪಾದದ ಭಾಗದವರೆಗೂ ಕಾಲುಗಳಿದ್ದರೆ ಆ ಥರ ಕಾಲುಗಳನ್ನೇ ತಗೊಳ್ಳಿ. ಅಂದರೆ ಈ ಥರ ಎಲ್ಲ ಸೀರೆ ಉಡಿಸ್ಬೇಕಾದ್ರೆ ನಿಮಗೆ ತುಂಬ ಈಸಿಯಾಗಿ ಸೀರೆಯನ್ನು ಉಡಿಸ್ಬೋದು. ಆಮೇಲೆ ಚೆನ್ನಾಗಿ ಇರುತ್ತೆ ನೋಡೋಕ್ಕೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸ್ಟೈಲ್ ಆಗಿದೆ ಸೀರೆದು. ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.